ಹೊಸಕೋಟೆ ತಾಲೂಕಿನ ಭೀಮಾಪುರ ಗ್ರಾಮದಲ್ಲಿ ಪುರಾತನ ಕಾಲದ ಶ್ರೀ ಪಟಾಲಮ್ಮ ದೇವಿಯ ಅದ್ದೂರಿ 2ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಜನ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಂದ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಭೀಮಾಪುರ ಗ್ರಾಮದಲ್ಲಿ ಪುರಾತನ ಕಾಲದ ಶ್ರೀ ಪಟಾಲಮ್ಮ ದೇವಿಯ ಅದ್ದೂರಿ 2ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ನಡೆಯಿತು. ಭೀಮಾಪುರ ಗ್ರಾಮಸ್ಥರು, ಯುವಕರು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ನಾರಾಯಣಸ್ವಾಮಿ ಮಾತನಾಡಿ, ಈ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಆದರೂ ಸಹ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಜಾತಿ ಭೇದ ಪಕ್ಷ ಭಾವ ಬಿಟ್ಟು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಭಕ್ತರು ಆಗಮಿಸಿ ದೇವಿಯಲ್ಲಿ ಇಷ್ಟಾರ್ಥ ಸಿದ್ಧಿ ಬೇಡಿಕೊಂಡ್ರೆ ತಮ್ಮ ಕಷ್ಟಗಳು ಈಡೇರುತ್ತವೆ. ಅಂತಹ ಸತ್ಯ ದೇವಸ್ಥಾನ ಇದಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಪಡಿಸಲಿ ಅಂದರು. ನಾನು ನಾರಾಯಣಸ್ವಾಮಿ ಅಂತ ಈ ದೇವಾಲಯದ ಅರ್ಚಕರು. ಇದು ಮುಜರಾಯಿ ದೇವಾಲಯ. ಇದು ಭಾಳ ವರ್ಷಗಳಿಂದ ಇಲ್ಲಿ ಪೂಜೆಗಳು ನಡೀತಾ ಇದೆ. ಇಲ್ಲಿ ಅರಿಕೆಗಳು ಮಾಡಿಕೊಂಡು ಹೋಗೋರಿಗೆ ಎಲ್ರಿಗೂ ಒಳ್ಳೆಯದಾಗಿದೆ. ಇದು ಇಲ್ಲಿ ಊರಿನಲ್ಲಿ ಎಲ್ಲ ಯುವಕರು ಸೇರಿ ಇಂಥ ರಾಜಕೀಯದ ಇದಿಲ್ದಿರ ಎಲ್ಲ ಸಹಕರಿಸಿ ಈ ದೇವಾಲಯ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡಬೇಕಂತ ಇದಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಸಹಕಾರ ಕೊಡಬೇಕಂತ ಇವನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಬಳಿಕ ಭೀಮಾಪುರ ಗ್ರಾಮದ ಯುವಕ ಸುರೇಶ್ ಮಾತನಾಡಿ, ಈ ಪಟಾಲಮ್ಮ ದೇವಸ್ಥಾನ ನಮ್ಮ ಗ್ರಾಮ ದೇವತೆಯಾಗಿದೆ. ಸುಮಾರು 2 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಇದಾಗಿದ್ದು ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯೆಯಂದು ವಿಶೇಷ ಪೂಜೆ ನಡೀತಾ ಇದೆ. ಇಲ್ಲಿ ಬಹಳ ಸತ್ಯವಾದ ದೇವಿ ನೆಲೆಸಿದ್ದಾಳೆ. ನಮ್ಮ ಗ್ರಾಮದಲ್ಲಿ ಈ ದೇವಿ ನೆಲೆಸಿರೋದು ಸಂತೋಷದ ವಿಚಾರ ಅಂದರು. ಇಲ್ಲಿ ಯಾರೇ ಬಂದು ಏನೇ ಸಮಸ್ಯೆ ಇದ್ರೂ ಸಹ ಬೇಡಿಕೊಂಡ್ರೆ ಅತಿ ಶೀಘ್ರದಲ್ಲಿ ಅವರ ಬೇಡಿಕೆ ಈಡೇರುತ್ತದೆ ಅನ್ನೋ ನಂಬಿಕೆ ಇಲ್ಲಿದೆ ಎಂದರು. ನಮ್ಮ ಹೆಸರು ಸುರೇಶ್ ಅಂತೇಳಿ. ನಾವಿಲ್ಲಿರೋದೀಗ ಭೀಮಾಪುರ ಅಂತೇಳಿ. ಭೀಮಾಪುರದಲ್ಲಿ ಪಟಾಲಮ್ಮ ದೇವಿ ದೇವಸ್ಥಾನ ಇದೆ. ಇದು ನಮ್ಮ ಊರಿನ ಗ್ರಾಮ ದೇವತೆ ಸಹ ಹೌದು. ಈ ದೇವಸ್ಥಾನದ ಇತಿಹಾಸ ಸುಮಾರು 2 ರಿಂದ 2.5 ವರ್ಷಗಳ ಇತಿಹಾಸ ಇದೆ ಅಂತೇಳಿ ನಮ್ಮ ಹಿರಿಯರು, ನಮ್ಮ ತಾತಂದ್ರ ಅಜ್ಜಂದ್ರನಿಂದ ಹೇಳ್ತಾ ಇದ್ದಾರೆ. ನಾವು ಅದನ್ನು ನಡ್ಸ್ಕೊಂಬರ್ತಾ ಇದ್ದೀವಿ. ಆ ಕಾಲದಿಂದ ಈ ಕಾಲದವರೆಗೂ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೀತಾ ಇದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆಗಳು ಸಹ ಇರ್ತವೆ. ಹಾಗೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಂದು ವಿಶೇಷವಾದ ಪೂಜೆಗಳನ್ನು ಸಹ ನಾವು ಇಲ್ಲಿ ಹಮ್ಕೊತಾ ಇದ್ದೀವಿ. ಈ ದೇವಿಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಬಂದು ಇಲ್ಲಿ ತಾಯಿಯನ್ನು ಬಂದು ಬೇಡ್ಕೊಂಡಾಗ ಆ ಎಲ್ಲ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಿರೋಂತಹ ತಾಯಿಯಲ್ಲಿ ಈ ಪಟಾಲಮ್ಮ ತಾಯಿಯನ್ನು ಈ ಒಂದು ದೇವಸ್ಥಾನ ತುಂಬ ಹಳೆಯದಾಗಿತ್ತು. ಆ ಹಳೆಯದಾದಂಥ ದೇವಸ್ಥಾನನ ಊರಿನ ಮುಖಂಡರೆಲ್ಲರೂ ಸೇರಿ ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಇಲ್ಲಿರೋಂಥ ಎಲ್ಲ ಯುವ ಮುಖಂಡರುಗಳು, ಅದರಲ್ಲೂ ಕೆಲವು ಯುವ ಮುಖಂಡರುಗಳು ತುಂಬ ಹೆಚ್ಚಿನ ಕಾಳಜಿಯನ್ನು ವಹಿಸಿ 4 ಜನರ ಹತ್ರ ಹೋಗಿ ಹಣ ಸಂಗ್ರಹಣೆ ಮಾಡಿ ಈ ದೇವಾಲಯವನ್ನು ವರ್ಷದಿಂದ ವರ್ಷಕ್ಕೆ ತುಂಬ ವಿಜೃಂಭಣೆಯಾದಂತಹ ಒಂದು ವಾರ್ಷಿಕೋತ್ಸವ ಇದು. ಈ ವರ್ಷ ನಾವು 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ತುಂಬ ಸತ್ಯ ಇದೆ. ಈ ದೇವಸ್ಥಾನದಲ್ಲಿ ಯಾವುದೇ ಮಾಟ ಮಂತ್ರ ಏನೂ ಇರೋದಿಲ್ಲ. ನೇರವಾಗಿ ಭಕ್ತಾದಿಗಳು ಬಂದು ಅವರೇ ಸ್ವತಃ ಪೂಜೆ ಮಾಡೋದು ಸಹ ಅವಕಾಶ ಇರ್ತದೆ. ಅವ್ರ ಪೂಜೆಗಳನ್ನು ಬಂದು ಅವರೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು ವಿಶೇಷವಾಗಿ ಇನ್ನೇನು ಹೇಳ್ಬೇಕಂದ್ರೆ, ನಾವಿಲ್ಲಿ ಈ ತುಂಬ ಕಷ್ಟಗಳಲ್ಲಿರೋಂಥವ್ರಿಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಆಗಿದೆ. ಕೆಲವರು ಬಂದು ವಿವಾಹ ಆಗಿರೋದಿಲ್ಲ, ಅವರು ಬಂದು ಕೇಳ್ಕೊಂಡಾಗ ಆ ಒಂದು ಮದುವೆಗಳಾಗಿದೆ, ಮಕ್ಕಳಾಗಿರೋದಿಲ್ಲ, ಸಂತಾನ ಭಾಗ್ಯ ಇರೋದಿಲ್ಲ. ಆ ಸಂತಾನ ಭಾಗ್ಯವನ್ನು ಬಂದು ಕೇಳಿಕೊಂಡು 2 ವಾರ 3 ವಾರ ಅಥವಾ 5 ವಾರಗಳು ಬಂದು ಇಲ್ಲಿ ಪೂಜೆಯನ್ನು ಅಮ್ಮನವ್ರಿಗೆ ಬಂದು ಎಷ್ಟು ಭಕ್ತಿ ಭಾವದಿಂದ ಮಾಡ್ತಾರೋ ಅಷ್ಟೇ ಭಕ್ತಿ ಭಾವದಿಂದ ಅವರಿಗೆ ಅವರ ಕಷ್ಟಗಳು ನಿವಾರಣೆಯಾಗಿದೆ. ಈ ಒಂದು ದೇವಸ್ಥಾನ ಮಾಡಬೇಕಂತೇಳಿದ್ರೆ ಊರಿನ ಎಲ್ಲ ಮುಖಂಡರುಗಳು, ನಮ್ಮ ನೆರೆ ಊರಿನ ವ್ಯಕ್ತಿಗಳು ಸಹ ಸಹಾಯ ಆಗಿದೆ. ಈ ಒಂದು ದೇವಸ್ಥಾನಕ್ಕೆ ಬರೀ ನಮ್ಮೂರಲ್ಲ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ತಾಲೂಕಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಸಹ ಈ ಒಂದು ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಕೇಳ್ಕೊಂಡಾಗ ಅಮ್ಮನವರು ಆ ಒಂದು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿರುವಂಥ ಉದಾಹರಣೆ ನಮ್ಮ ಕೆಣ್ಣೆದುರುಗಡೆ. ಆಂಧ್ರದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಎಲ್ಲ ರಾಜ್ಯಗಳಿಂದ ಸಹ ಬಂದಿಲ್ಲಿ ಅಮ್ಮನವರಿಗೆ ಭಕ್ತಿ ಭಾವದಿಂದ ಯಾರು ಹೆಚ್ಚು ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡಿಸ್ತಾರೋ ಅವರೆಲ್ಲ ಕಷ್ಟ ನಿವಾರಣೆ ಆಗಿದೆ ಅಂತೇಳಿ ಅವರೇ ಇನ್ನೊಂದು ಸಾರಿ ಬಂದಾಗ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಈ ದೇವಸ್ಥಾನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಾವು ಊರಿನವರೆಲ್ಲ ಸೇರಿಕೊಂಡು ಈ ಒಂದು 2ನೇ ವರ್ಷದ ವಾರ್ಷಿಕೋತ್ಸವ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನ್ಯ ರಾಜ್ಯ ಹಾಗೂ ಅನ್ಯ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಂದ ಅನ್ನ ಪ್ರಸಾದ ವಿತರಣೆ ನಡೆಯಿತು.
ಈ ಸಂದರ್ಭದಲ್ಲಿ ಭೀಮಾಪುರ ಗ್ರಾಮಸ್ಥರು, ಯುವಕರು ಮತ್ತು ಸುತ್ತಮುತ್ತಲಿನ ಸಾವಿರಾರು ಜನ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. Voy a